ಬಿಹಾರ ರಾಜಕೀಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಬಿಹಾರದಲ್ಲಿ ಆರ್ಜೆಡಿಯು ಕಾಂಗ್ರೆಸ್ ಸರ್ಕಾರ ಪತನ ಆಗಿದೆ. ನಿತೀಶ್ ಕುಮಾರ್ ರಿಸೈನ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡೆದುಕೊಳ್ತೀನಿ. ಈಗ ಅದಕ್ಕೂ ಮುಂಚೆ ಇವತ್ತು ಸಂಜೆ 4 ಗಂಟೆಗೆ ನಿತೀಶ್ ಕುಮಾರ್ ಪದಗ್ರಹಣ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತು ಸಂಜೆನೆ ಪದಗ್ರಹಣ ಸ್ವೀಕಾರ ಮಾಡ್ತಾರೆ. ಬಿಜೆಪಿ, ಜೆಡಿಯು, HAM ಸೇರಿ ಹೊಸ ಸರ್ಕಾರದ ರಚನೆ ಆಗತ್ತೆ. 3 ಪಕ್ಷದ ಬಲ 128, ಮ್ಯಾಜಿಕ್ ನಂಬರ್ 122. ಇವತ್ತು ಸಂಜೆ 4 ಗಂಟೆಗೆ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ನಿತೀಶ್ ಕುಮಾರ್. ಬಿಜೆಪಿ, ಜೆಡಿಯು ಅಧಿಕಾರ ಹಂಚಿಕೆ ಸೂತ್ರವೂ ಸಹ ಫೈನಲ್ ಆಗಿದೆ. ಯಾವ ರೀತಿಯಾಗಿ ಅಧಿಕಾರ ಹಂಚಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ಫೈನಲ್ ಆಗಿದೆ. ನಿತೀಶ್ ಸಿಎಂ ಆದ್ರೆ ಬಿಜೆಪಿಯಲ್ಲಿ ಇಬ್ಬರಿಗೆ ಡಿಸಿಎಂ ಪಟ್ಟವನ್ನ ಕಟ್ಟಲಾಗುತ್ತೆ. ಸುಶೀಲ್ ಕುಮಾರ್ ಮೋದಿ ಹಾಗೂ ರೇಣು ದೇವಿ ಡಿಸಿಎಂ ಸ್ಥಾನಕ್ಕೆ ಇರುವಂತಹ ಸಾಧ್ಯತೆ ದಟ್ಟವಾಗಿದೆ. ಒಟ್ಟಿವತ್ತು 4 ಗಂಟೆಗೆ ನಿತೀಶ್ ಕುಮಾರ್ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇವತ್ತೇ ಪಾಟ್ನಾಗೆ ಬರಲಿದ್ದಾರೆ ಅಮಿತ್ ಶಾ ಹಾಗೆ JP ನಡ್ಡಾ. ನಿತೀಶ್ ಪ್ರಮಾಣ ವಚನಕ್ಕೆ ದೆಹಲಿಯ ಬಿಜೆಪಿ ನಾಯಕರು ಸಹ ಭಾಗಿಯಾಗ್ತಾರೆ. ಇವತ್ತೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಗಠಬಂಧನ್ ಬಿಟ್ಟು ಮತ್ತೆ NDA ತೆಕ್ಕೆಗೆ ನಿತೀಶ್ ಕುಮಾರ್ ಸೇರ್ತಾ ಇದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಶೇಖರ್. ನಿತೀಶ್ ಕುಮಾರ್ ಅಂತೂ ರಾಜೀನಾಮೆಯನ್ನ ಕೊಟ್ಟಿದ್ದಾಯ್ತು. ಇನ್ನ 4 ಗಂಟೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಬಿಹಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ರಾಜಕೀಯದಲ್ಲಿ? ಪ್ರಗತಿ, ಈಗಷ್ಟೇ ನಿತೀಶ್ ಕುಮಾರ್ ರಾಜಭವನಕ್ಕೆ ಹೋಗಿ ರಾಜೀನಾಮೆಯನ್ನ ಕೊಟ್ಟು ಬಂದಿದ್ದಾರೆ. ರಾಜೀನಾಮೆ ಕೊಟ್ಟ ನಂತರ ಅವ್ರು ಮಾತನಾಡಿದ್ದಾರೆ. ಮಹಾಗಠಬಂಧನದ ಬೆಂಬಲಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈಗ ಸಂಜೆ 4 ಗಂಟೆಗೆ ನಿತೀಶ್ ಕುಮಾರ್ ಅಂದ್ರೆ ಜೆಡಿಯು ಮತ್ತು ಬಿಜೆಪಿಯ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬರುವಂತಹ ನಿರೀಕ್ಷೆಗಳಿದ್ದಾವೆ. ರಾಜಭವನದಲ್ಲಿ ಈಗಷ್ಟೇ ರಾಜೀನಾಮೆ ಆಗಿದೆ. ರಾಜೀನಾಮೆಯ ನಂತರ ರಾಜಭವನದಲ್ಲಿ ಸಿದ್ಧತೆಗಳು ನಡೀತಾ ಇದ್ದಾವೆ. ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಬಿಜೆಪಿ ಮತ್ತು ಜೆಡಿಯುನ ಮೈತ್ರಿಕೂಟದ ಸರ್ಕಾರ ಸಂಜೆ 4 ಗಂಟೆಗೆ ಅಸ್ತಿತ್ವಕ್ಕೆ ಬರುತ್ತೆ. ನಿತೀಶ್ ಕುಮಾರ್ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಪ್ರಗತಿ, ಇದು 9ನೇ ಬಾರಿ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. 2005ರಿಂದ 2024 ನಿರಂತರವಾಗಿ 19 ವರ್ಷಗಳ ಕಾಲ ಬಿಹಾರದ ಸಿಎಂ ಆಗಿದ್ದಾರೆ. ಮಧ್ಯದಲ್ಲಿ ಒಂದು 6 ತಿಂಗಳನ್ನ ಹೊರತುಪಡಿಸಿದ್ದಾರೆ. ಈ 19 ವರ್ಷಗಳಲ್ಲಿ ನಿತೀಶ್ ಕುಮಾರ್ 6 ಬಾರಿ ತಮ್ಮ ಅಲಯನ್ಸ್ ಅನ್ನ ಚೇಂಜ್ ಮಾಡಿದ್ದಾರೆ. 6 ಬಾರಿ ಅವರು ಮೈತ್ರಿಯನ್ನ ಚೇಂಜ್ ಮಾಡಿದಾಗಲೂ ಕೂಡ ಸಿಎಂ ಆಗಿ ಅವರೇ ಉಳ್ಕೊಂಡಿದ್ದಾರೆ. 2000ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಸಿಎಂ ಆಗಿದ್ರು ನಿತೀಶ್ ಕುಮಾರ್. ಆದ್ರೆ 7 ದಿನಕ್ಕೆ ಆ ಸರ್ಕಾರ ಬಿದ್ದೋಗಿತ್ತು. ಇದಾದ ನಂತರ 2005ರಲ್ಲಿ ಅಧಿಕಾರಕ್ಕೆ ಬಂದ ನಿತೀಶ್ ಕುಮಾರ್ ಮಧ್ಯದಲ್ಲಿ 6 ತಿಂಗಳು ಹೊರತುಪಡಿಸಿದ್ದಾರೆ. ಈವರೆಗೂ ಸಿಎಂ ಆಗಿಯೇ ಉಳಿದುಕೊಂಡಿದ್ದಾರೆ. ಈಗ ಇನ್ನೊಂದು ವರ್ಷ ಎಲೆಕ್ಷನ್ ಇದೆ. ಆ ಕಾರಣಕ್ಕೋಸ್ಕರ ಮತ್ತೆ ಬಿಜೆಪಿಗೆ ಬಂದಿದ್ದಾರೆ. ಸಂಜೆ ಪ್ರಮಾಣ ವಚನ ಇದೆ. ಬಿಜೆಪಿ ಈಗಾಗಲೇ 2020ರಲ್ಲಿ ಜೆಡಿಯು ಜೊತೆಗೆ ಮೈತ್ರಿ ಮಾಡ್ಕೊಂಡಿತ್ತು. ಆಗ ಒಂದು ಅಧಿಕಾರ ಹಂಚಿಕೆ ಸೂತ್ರ ಇತ್ತು. ನಿತೀಶ್ ಕುಮಾರ್ ಸಿಎಂ, ಬಿಜೆಪಿ ಕಡೆಯಿಂದ ಇಬ್ಬರು DCM ಅಂತ. ಅದೇ ಅಧಿಕಾರ ಹಂಚಿಕೆ ಸೂತ್ರವನ್ನ ಈ ಬಾರಿಯೂ ಕೂಡ ಮಾಡ್ಲಾಗತ್ತೆ. ಹಾಗಾಗಿ ಬಿಜೆಪಿಯಿಂದ ಇಬ್ಬರು DCM ಗಳನ್ನ ಈಗಾಗಲೇ ಸೆಲೆಕ್ಟ್ ಮಾಡಲಾಗಿದೆ. ನಿತೀಶ್ ಕುಮಾರ್ ಮತ್ತು ಬಿಜೆಪಿಯ ಇಬ್ಬರು DCM ಗಳು ಇವತ್ತು ಪ್ರಮಾಣ ವಚನವನ್ನ ತೆಗೆದುಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯನ್ನ ಮಾಡಲಾಗತ್ತೆ ಅನ್ನುವ ವಿಷಯ ಇದೆ. ಇವತ್ತು RJDಯ ನಾಯಕರು ಬಹುತೇಕ ಅವರು ಸರ್ಕಾರವನ್ನ ಉಳಿಸಿಕೊಳ್ಳುವಂತಹ ಎಲ್ಲ ಪ್ರಯತ್ನವನ್ನ ನಿನ್ನೆಯೇ ಕೈ ಚೆಲ್ಲಿ ಬಿಟ್ಟಿದ್ರು. ಮತ್ತೆ ಏನಾದ್ರೂ ಮಾಡಿ JDU ಅನ್ನ ಹೊರಗಿಟ್ಟು ಸರ್ಕಾರವನ್ನ ರಚಿಸಬಹುದಾ ಅನ್ನುವ ಆಯ್ಕೆಗಳ ಬಗ್ಗೆಯೂ ಕೂಡ RJDಯ ನಾಯಕರು ಪ್ರಯತ್ನ ಪಟ್ಟರು. ಆದ್ರೆ 6 ಜನ MLAಗಳು ಬೇಕು ಅವರಿಗೆ. ಈಗ RJD, ಕಾಂಗ್ರೆಸ್, ಎಡಪಕ್ಷಗಳು ಮತ್ತು ಇತರೆ ಎಲ್ಲರನ್ನೂ ಸೇರಿಸಿಕೊಂಡ್ರು ಕೂಡ ಇನ್ನೂ 6 MLAಗಳು ಬೇಕಾಗ್ತಾರೆ. ಹಾಗಾಗಿ ಸಾಧ್ಯ ಆಗೋದಿಲ್ಲ ಬಹುಮತವನ್ನ ಪ್ರೂವ್ ಮಾಡೋದಕ್ಕೆ ಅಂತ ಅವರು ಕೂಡ ಸುಮ್ಮನೆ ಕೈ ಚೆಲ್ಲಿ ಕೂತಿದ್ದಾರೆ. ಇವತ್ತು ಬೆಳಗ್ಗೆ ಪ್ರಗತಿ ಬಿಹಾರದ ಹಿಂದಿ ದಿನಪತ್ರಿಕೆಗಳಲ್ಲಿ ಒಂದು ಆಡ್ ಅನ್ನ ಕೊಟ್ಟಿದ್ದಾರೆ RJDಯಿಂದ. ಥ್ಯಾಂಕ್ ಯು ತೇಜಸ್ವಿ ಯಾದವ್ ಅನ್ನುವ ದೊಡ್ಡ ಫುಲ್ ಪೇಜ್ ಆಡ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ತೇಜಸ್ವಿ ಯಾದವ್ ಅವರ ನಾಯಕತ್ವವನ್ನ ಬಿಲ್ಡ್ ಮಾಡುವ ನಿಟ್ಟಿನಲ್ಲಿ ಇಮೇಜ್ ಬಿಲ್ಡಿಂಗ್ ಕಾರ್ಯವನ್ನ ಮಾಡ್ತಿದ್ದಾರೆ. ನಿತೀಶ್ ಕುಮಾರ್
ಮಾತಿಗೆ ನಡೆದುಕೊಳ್ಳದೆ ಮೈತ್ರಿಯನ್ನ ಕಡಿದುಕೊಂಡು ಹೋದ್ರು ಅನ್ನೋದನ್ನ ಜನರ ಮುಂದಿಡುವ ಪ್ರಯತ್ನವನ್ನ ಈಗಾಗಲೇ RJD ಮಾಡಿದೆ. ಇವತ್ತು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಥ್ಯಾಂಕ್ ಯು ತೇಜಸ್ವಿ ಯಾದವ್ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಆ ಮೂಲಕ ಇಮೇಜ್ ಬಿಲ್ಡಿಂಗ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಇನ್ನು 2 ತಿಂಗಳಷ್ಟೇ ಇದೆ ಪ್ರಗತಿ. ಈ ಅಲಯನ್ಸ್ ಬದಲಾವಣೆ ಲೋಕಸಭಾ ಚುನಾವಣೆಯ ಮೇಲೆ ಸಹಜವಾಗಿ ಪರಿಣಾಮ ಬೀರುತ್ತೆ. ನೀವು ಏನೇ ನಿತೀಶ್ ಕುಮಾರ್ ಅವರು ಅಲಯನ್ಸ್ ಚೇಂಜ್ ಮಾಡ್ಲಿ, ಒಂದು ಬಾರಿ ಈ ಮೈತ್ರಿಕೂಟದಲ್ಲಿರ್ಲಿ, ಮತ್ತೊಂದು ಬಾರಿ ಇನ್ನೊಂದು ಮೈತ್ರಿಕೂಟದಲ್ಲಿರ್ಲಿ, ಆದ್ರೆ ಸ್ವತಃ ನಿತೀಶ್ ಕುಮಾರ್ ಅವರಿಗೆ ಬಿಹಾರದಲ್ಲಿ ಜನಪ್ರಿಯತೆ ಜಾಸ್ತಿ ಇದೆ. ಅವರ ಹಿಂದಿರುವ OBC ವೋಟ್ ಬ್ಯಾಂಕ್ ಅವರನ್ನ ಯಾವಾಗ್ಲೂ ಬೆಂಬಲಿಸಿಕೊಂಡು ಬರುತ್ತೆ. ಆ ಕಾರಣದಿಂದಾಗಿ ನಾವು ಹೊರಗಿನಿಂದ ನೋಡಿದಾಗ ನಿತೀಶ್ ಕುಮಾರ್ ನಂಬಿಕೆಗೆ ಅರ್ಹ ಅಲ್ಲದ ವ್ಯಕ್ತಿ ಅಂತ ಕಾಣಿಸ್ತಾರೆ. ಆದ್ರೆ ಬಿಹಾರದ ಹಿಂದುಳಿದ ವರ್ಗದ ಜನತೆ ನಿತೀಶ್ ಕುಮಾರನ್ನ ಇವತ್ತಿಗೂ ತಮ್ಮ ನಾಯಕರು ಅಂತ ಭಾವಿಸ್ತಾರೆ. ಆ ಕಾರಣಕ್ಕೆ ಬಿಜೆಪಿಯವರು ಮತ್ತೆ ಸೇರಿಸಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಬಿಜೆಪಿಗೆ ಇದು ಸಹಕಾರಿಯಾಗಬಹುದು. ಥ್ಯಾಂಕ್ ಯು ಶಶಿಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.